ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕದ್ರಾದ ಯುವತಿ ರಿಶೇಲ್ ಕಿಸ್ತೋದ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿತನಾಗಿದ್ದ ಚಿರಾಗ್ನನ್ನ ಚೆನ್ನೈನಲ್ಲಿ ಬಂಧಿಸಿ ಶುಕ್ರವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಅಂತ ಎಸ್ಪಿ ದೀಪನ್ ಎಂಎನ್ ಹೇಳಿದ್ದಾರೆ. ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಆರೋಪಿ ಪತ್ತೆಗಾಗಿ 3 ಇನ್ಸ್ಪೆಕ್ಟರ್ ಹಾಗೂ 6 ಪಿಎಸ್ಐಗಳು ಕರ್ತವ್ಯ ನಿರ್ವಹಿಸಿದ್ರು. ಚಿರಾಗ್ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ ಆತನ ಸಂಬಂಧಿ ಸುವರ್ಣ ಹಾಗೂ ನಿತಿನ್ ಗಾವ್ಕರ್ ಅವರ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ವಿಚಾರಣೆ ಮಾಡ್ತೀವಿ. ಅಲ್ಲದೆ ಪ್ರಕರಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿದವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಆರೋಪಿಯು ತಪ್ಪಿಸಿಕೊಳ್ಳಲು ಬೆಂಗಳೂರು, ಪುಣೆ, ಮಹಾರಾಷ್ಟ್ರ ಹಾಗೂ ಹೈದರಾಬಾದ್ಗೆ ಓಡಾಡಿದ್ದು ಕಂಡುಬಂದಿದೆ. ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಇಬ್ಬರ ಮೊಬೈಲ್ ತನಿಖೆ ಮುಗಿದ ಬಳಿಕ ಅಂತಿಮ ವರದಿಯನ್ನು ಸಲ್ಲಿಸುತ್ತೀವಿ ಎಂದಿದ್ದಾರೆ. ಪ್ರಕರಣದ ಪ್ರಾಥಮಿಕ ತನಿಖೆಯಲ್ಲಿ ಲೋಪ ಕಂಡುಬಂದಿತ್ತು. ಹೀಗಾಗಿ ಪಿಎಸ್ವೈ ಅವರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆಯೂ ಸಂಪೂರ್ಣ ತನಿಖೆ ನಡೆಯುತ್ತೆ ಎಂದಿದ್ದಾರೆ. 2026ರಲ್ಲಿ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 108 BNS ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಮೃತರಾದ ರಿಶೆಲ್ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಚಿರಾಗ್ ತರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣ ಈ ಘಟನೆ ಇದು 9ನೇ ತಾರೀಕು ಅವ್ರ ಮನೆಯಲ್ಲಿ 2.5 ಗಂಟೆ ಸುಮಾರಿಗೆ ನಡೆದಿರುತ್ತೆ. ಇದರ ಬಗ್ಗೆ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ತದನಂತರ ಅವ್ರದ್ದು ಇನ್ಕ್ವೆಸ್ಟ್ ಆಗಿರುತ್ತೆ ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದು ಪೋಸ್ಟ್ ಮಾರ್ಟಮ್ ಸಂಶಯ ಹೊಂದಿದ್ದಲ್ಲಿ ಇದರಲ್ಲಿ ಎಕ್ಸಿಮೇಷನ್ ಕೂಡ ಮಾಡಿ ಪೋಸ್ಟ್ ಮಾರ್ಟಮ್ 2ನೇ ಪೋಸ್ಟ್ ಮಾರ್ಟಮ್ ವಿತ್ ಹೆಲ್ಪ್ ಆಫ್ ಇದು ಡಿಸ್ಟ್ರಿಕ್ಟಿಂದ ಹೊರಗಡೆ ಧಾರವಾಡ ಮತ್ತು ಮಂಗಳೂರು ಡಾಕ್ಟರ್ಸಿಂದ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಅದರಲ್ಲಿ ಇವಾಗಲೇ ನಾವು FSL ಸೀಸ್ ಮಾಡಿ FSLಗೆ ಕಳಿಸ್ಕೊಡಲಾಗಿದೆ. ಸೊ ಅದು ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ತರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಅವ್ರನ್ನನ್ನು ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನು ಮುಂದಿನ ತನಿಖೆ ಪೊಲೀಸ್ ಕಸ್ಟಡಿ ಎಷ್ಟು ಅದು ನ್ಯಾಯಾಲಯದಲ್ಲಿ ಇವಾಗ ಆರ್ಡರ್ ವೇಟ್ ಮಾಡ್ತಾರೆ. ಸರ್ ಅವರು ಎಲ್ಲಿಂದ ಇದರಲ್ಲಿ ಹೋಗಿದ್ದು ಸರ್ ಪ್ಯಾಟರ್ನ್ ಹೋಗಿದ್ದು ಅಂದರೆ ಮಹಾರಾಷ್ಟ್ರ ಪುಣೆಗೆ ಹೋಗಿದ್ದು ಕೂಡ ನಾನು ಅಲ್ಲಿ ಹೋಗಿ ಗೊತ್ತಾಗ್ತದೆ. ಇವಾಗ ಆರೋಪಿಯವರು ಬೆಂಗಳೂರಿಂದ ಪುಣೆ, ಬಾಂಬೆ ಮತ್ತು ಹೈದರಾಬಾದ್, ಚೆನ್ನೈ ಅಂತ ಇದ್ದಿರೋದು. ನಾವು ಇನ್ನೂ ಎನ್ಕ್ವೈರಿ ಮಾಡೋದ್ರಲ್ಲಿ ಬೇರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಾವು ಸರ್ ಇದರಲ್ಲಿ PSI ಅವರು ಸಸ್ಪೆಂಡ್ ಆಗಿದ್ದು. ಅವಾಗ ಅವರು ಇದ್ರ ಬಗ್ಗೆ ಇನ್ಕ್ವೆಸ್ಟ್ ಪ್ರೊಸೀಜರ್ಗಳಲ್ಲಿ ಲ್ಯಾಪ್ಸಸ್ ಇತ್ತು, ಪ್ರೊಸೀಜರ್ ಫಾಲೋ ಮಾಡೋದಕ್ಕೆ ಮತ್ತು ಇನ್ಫಾರ್ಮ್ ಮಾಡೋದಾಗಿದೆ. ಸೊ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಆಗಿದ್ದು. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಎನ್ಕ್ವೈರಿ ಆಗುತ್ತೆ. ಸರ್ ಅವತ್ತು ಸ್ಟ್ರೈಕಿಂಗ್ ಟೈಮಲ್ಲಿ ಏನೆಲ್ಲರೂ ಒಂದು ಸರ್ ನೀವು ಈಗ ಸಸ್ಪೆಂಡ್ ಮಾಡೋದು ಅಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಹೇಗೆ ಅದನ್ನು ಅಂದರೆ ಅವರು FIR ದಾಖಲಿಸಿರಲಿಲ್ಲ ಅಥವಾ ಏನಾಗಿತ್ತು ಸರ್? FIR ದಾಖಲಾಗಿತ್ತು. ಇಟ್ ವಾಸ್ ರಿಲೇಟೆಡ್ ಟು ಇನ್ಕ್ವೆಸ್ಟ್ ಆಗಿರೋದ್ರಿಂದ ಸೊ ಪ್ರಿಲಿಮಿನರಿ ಎನ್ಕ್ವೈರಿ ಕಂಡುಕೊಳ್ಳಬೇಕು. ಅದರಲ್ಲಿ ಒಂದು ಡೀಟೇಲ್ಡ್ ಎನ್ಕ್ವೈರಿನಲ್ಲಿ ನಮಗೆ ಅದನ್ನು ಏನು ಆಸ್ ಪರ್ ಪ್ರೊಸೀಜರ್ ಲ್ಯಾಪ್ಸಸ್ ಪ್ರೂವ್ ಆಗುತ್ತೆ ಕಂಪ್ಲೀಟ್. ಜೊತೆ ಅವ್ರ ಇದು ಅಂಕಲ್ ಅವರು ಇದ್ದಿದ್ದು. ಸೊ ಅವ್ರನ್ನೂ ಕೂಡ ನಾವು ಹಾರ್ಬರಿಂಗ್ ಇದರಲ್ಲಿ ಕೇಸಿಗೆ ಬುಕ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಅಪರಾಧಿಗೆ ಇವ್ರಿಗೆ ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೆ ಹಾರ್ಬರಿಂಗ್ ಯಾರು ಸರ್ ಅವ್ರ ಹೆಸರು ಚೆನ್ನೈಯಲ್ಲಿ. ಮನೆಯಲ್ಲಿದ್ದರೆ ಹೋಟೆಲ್ ಎಲ್ಲಿದ್ರು ಸರ್? ಮನೆಯಲ್ಲಿದ್ರ ಹೋಟೆಲ್ನಲ್ಲಿದ್ದರೆ ಎಲ್ಲಿದ್ರು ಅವರು? ಚೆನ್ನೈಲಿ. ಅದು ಅವ್ರು ಇವಾಗ ನೆಕ್ಸ್ಟ್ ಇವಾಗ ಅವ್ರನ್ನ ಸ್ಪಾಟ್ ಕೊಟ್ಕೊಂಡು ಹೋಗ್ಬೇಕಾದ್ರೆ ಏನು ಬಚ್ಚಿಟ್ಕೊಂಡಿದ್ರೆ ಏನು ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು. ಅಲ್ಲ, ಈಗ ನೀವು ಅರೆಸ್ಟ್ ಮಾಡಿದ್ದಿಲ್ಲ ಎಂಡಲ್ಲಿ ಹೋಟೆಲ್ ಹಾಂ, ಮನೆಯಲ್ಲ, ಎಲ್ಲಿ ಅದು? ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.